ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ನನ್ನ ಕಿರಣ್ ಪಾಣಿಗೆ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಸ್ನೇಹಿತರೆ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಸ್ನೇಹಿತರೆ, ನಾನಿವಾಗ ಹರಿಹರದಲ್ಲಿದ್ದೀನಿ. ಇಲ್ಲಿ ಶ್ರೀ ಸಾರ್ವಜನಿಕ ವಿನಾಯಕ ಸಂಘದವರು ಏನು ಚಂದ್ರಯಾನ 3 ಮಾದರಿಯಲ್ಲಿ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದನ್ನು ನಾವಿವಾಗ ನಿಮಗೆ ತೋರಿಸ್ಬೇಕಂತ ಬಂದಿದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಏನಾದ್ರು ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನನ್ನ ಚಾನಲ್ನ ಬೆಂಬಲಿಸಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಏನು 2023 ಜುಲೈ 14ರಂದು ಚಂದ್ರಯಾನ 3ನ ಯಶಸ್ವಿಯಾಗಿ ಲಾಂಚ್ ಮಾಡಿದ ರಾಕೆಟ್ ಲಾಂಚರ್ ಇದು. ಇದರ ಹೆಸರು ಬಂದು LVM-3 ಅಂತೇಳಿ ಅದರ ಮಾಡೆಲ್ ಇದು. ಸ್ನೇಹಿತರೆ, ನೀವಿಲ್ಲಿ ನೋಡ್ಬೋದು ನಮ್ಮ ಹೆಮ್ಮೆಯ ಮಾಜಿ ರಾಷ್ಟ್ರಪತಿಗಳಾದಂಥ ಹಾಗೂ ಮಿಸೈಲ್ ಮ್ಯಾನ್ ಆದಂಥ APJ ಅಬ್ದುಲ್ ಕಲಾಂ ಅವ್ರ ಬಗ್ಗೆ ಇಲ್ಲಿ ಮಾಹಿತಿಯನ್ನು ಕೊಡಲಾಗಿದೆ. ಹಾಗೂ ಇಸ್ರೋ ಸಂಸ್ಥೆ ಹೇಗೆ ಬೆಳೀತು, ಈಗ ಯಾವ ಥರ ಸಕ್ಸಸ್ ಆಗಿ ಮುನ್ನಡೀತಾ ಇದೆ, ಹಾಗೂ ಚಂದ್ರಯಾನ 3ಯಲ್ಲಿ ಯಾವ್ಯಾವ ವಿಜ್ಞಾನಿಗಳು ಭಾಗವಹಿಸಿದ್ರು ಅನ್ನೋದ್ರ ಬಗ್ಗೆ ಇಲ್ಲಿ ಮಾಹಿತಿ ಕೊಡಲಾಗಿದೆ. ಸ್ನೇಹಿತರೆ, ನೀವಿಲ್ಲಿ ಚಂದ್ರನ ಮಾದರಿ ಒಳಗಡೆ ಇರುವಂಥ ಗಣೇಶನನ್ನು ನೋಡ್ಬೋದು. ಒಳಗಡೆ ಹೋಗೋಣ ಇವಾಗ. ಸ್ನೇಹಿತರೆ, ಮಂಟಪದಿಂದ ಹೊರ ಬಂದರೆ ನೀವು ಹೊರಗಡೆ ಚಂದ್ರಯಾನದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಹಾಕಿದ್ದಾರೆ, ಹಾಗೂ ಚಂದ್ರನ ಬಗ್ಗೆನೂ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ನೀವು ನೋಡ್ಬೋದು. ಚಂದ್ರನ ದಕ್ಷಿಣ ಧ್ರುವದ ಮೇಲೆ ಯಶಸ್ವಿಯಾಗಿ ಲ್ಯಾಂಡ್ ಆದಂಥ ವಿಕ್ರಮ್ ಲ್ಯಾಂಡರ್ನ ನಾವಿಲ್ಲಿ ನೋಡ್ಬೋದು ಸ್ನೇಹಿತರೆ. ಹಾಗೆ ಅದರ ಜೊತೆ ಪ್ರಜ್ಞಾನ್ ರೋವರ್ನ ಸಹ ಮಾದರಿಗಳು ಇಲ್ಲಿ ಕಾಣ್ಬೋದು. ಸಖತ್ತಾಗಿ ಮಾಡಿದ್ದಾರೆ. ಹಾಗೆ ನಾವು ಮುಂದೆ ನೋಡಿದರೆ ಚಂದ್ರನ ಮಾದರಿ ಮೇಲೆ ಒಬ್ಬ ಮನುಷ್ಯ ಭಾರತದ ಧ್ವಜವನ್ನು ಹಾರಿಸ್ತಾ ಇದ್ದಾನೆ. ಮುಂದಿನ ದಿನಗಳಲ್ಲಿ ಭಾರತ ಈ ಸಾಧನೆ ಮಾಡುತ್ತೆ ಅನ್ನೋ ಭರವಸೆಯ ಮೇಲೆ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದಾಗಿತ್ತು ಸ್ನೇಹಿತರೆ ಈ ವಿಡಿಯೋದ ಮಾಹಿತಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನನ್ನ ಚಾನಲ್ನ ಬೆಂಬಲಿಸಿ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ.